ನೀವು ಹೇಳ್ದಾಗೇ ಅಂತಿಮವಾದಂಥ ಓವರ್ಗೆ ಪೃಥ್ವಿ ಅವರೇ ಬಂದಿದ್ದಾರೆ. ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್, ಚೆನ್ನಾಗಿ ಪ್ಲಾನ್ ಮಾಡ್ತಾರೆ ಟೀಮ್. ಹೌದು, ಒಳ್ಳೆ ಪ್ಲಾನಿಂಗ್, ತುಂಬ ಸ್ಟ್ರಾಟಜಿ ಇರೋಂಥ. 4 ಓವರು ಅನೂಪ್ ಅವರು ಮತ್ತು ಸುನಿಲ್ ಅವರು, ಕೊನೆ 4 ಓವರು ಪೃಥ್ವಿ ಅವರು, ಯಶವಂತ್ ಅವರು, ಮಧ್ಯೆ 2 ಓವರು ಸ್ಪಿನ್ನು ಮಂಜಣ್ಣವರು. ನೋಡಿ, ಡಾಟ್ ಬಾಲಿಂದ ಶುರು ಮಾಡಿದ್ದಾರೆ. ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದನ್ನ ಮಾತಾಡ್ತಾ ಇದ್ವಿ. ಎಲ್ಲಿಂದ ಎಲ್ಲಿ ಹೌದು, ಅಪೀಲ್ ಇದೆ, ನೋಡಬೇಕು ರೀಚ್ ಆಗಿದ್ದಾರೆ ವಾಪಸ್ಸು ಅಂತ. ಸುನಾನೈಕ್ಯಾ ಅಂತ ನವೀಂದ್ರ ಗೌರ್ ಹೇಳ್ತಾರೆ. ಹೌದು, ಇದೊಂದು ನೋಡಿ, ಡಾಟ್ ಬಾಲು ಎಲ್ಲರ ಮೇಲೂ ಒಂದು ಸಿಕ್ಕಾಪಟ್ಟೆ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗತ್ತೆ, ಮಾತುಕತೆಗಳು ಒಂದಿಷ್ಟು. ನೋಡಿ, ಒಳ್ಳೆ ಬೌಲರು ಯಾವತ್ತು ಎಷ್ಟು ಪರಿಣಾಮ ಬೀರ್ತಾರೆ ಅಂತ. ನೋಡಿ, ಬಾಲ್ ಮಿಸ್ ಆಗಿದೆ, ಹಿಟ್ಟು, ಅವರವರಲ್ಲೇ ಕನ್ಫ್ಯೂಷನ್ಸು, ಯಾಕಂದರೆ ಕೈಲೇ ಇತ್ತು. ಬಟ್ ಕೊನೆಗೆ ಒಂದು ಒಳ್ಳೆ ನಿರ್ಧಾರ. ಯಾಕಂದರೆ ಗಣಿಯವ್ರಿಗೆ ಅಟ್ಲೀಸ್ಟ್ 1-2-3 ಸ್ಟ್ರೈಕ್ ಸಿಕ್ಕಿದ್ರು, ಒಂದು ಬೌಂಡ್ರಿ 2 ಸಿಕ್ಸರ್ ಸಿಕ್ಕಿದ್ರು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ನವೀಂದ್ರಗೂ ಜೋರಾಗಿ ಹೊಡೆಯೋ ಯತ್ನ ಮಾಡೋ ಬದಲು ಒಂದಷ್ಟು ತಟ್ಟಿ ಅಷ್ಟೇ ಬೇಕಾಗಿರೋದು. ಹೌದು, ಪೃಥ್ವಿಯವರ ಇಂಟೆಲಿಜೆನ್ಸ್ ನೋಡಿ ಸರ್. ನವೀನ್ ಏನು ಅಂದ್ಕೊಂಡ್ರು, ಪೃಥ್ವಿಯವ್ರಿಗೆ ಬಾಲ್ ಹಾಕಿದ್ರು ಈ ಕಡೆ ಹೊಡಿತಾರೆ ಅಂತ. ಹೌದು, ಇವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ, ಹೋಗು ಹೋಗು ಬೇಗ ಅಂತ. ಅಲ್ಲಿ ಹೊಡೆದಿದ್ದು ಅದು ಬುದ್ಧಿವಂತಿಕೆ. ನೋಡಿ, ತಿರುಗಿ ಹೊಡಿಯೋಕ್ಕೂ ಮಿಸ್ ಆದರೆ ಓವರ್ ಥ್ರೋ ಆಗಿ 4 ರನ್ಗಳಾಗೋ ಸಾಧ್ಯತೆನೂ ಇರ್ತವೆ. ಕಣ್ಣು ಮುಂದೆ ಕಾಣಿಸ್ತಾ ಇದೆ, ಬ್ಯಾಟ್ಸ್ಮನ್ ಸ್ಕ್ರೀಸ್ ಬಿಟ್ಟಿದ್ದಾರೆ ಅಂತ. ಗೈಡ್ ಮಾಡ್ತಾ ಇದ್ದಾರೆ. ಖಂಡಿತ ಇದು ಔಟ್ ಆಗಿರೋ ಸಾಧ್ಯತೆ ಇದೆ. ಆದರೆ ಅವರು ನವೀನ್ ರಘು ಅವರು ತುಂಬ ಉದ್ದ ಇರೋದ್ರಿಂದ ಕೈನ ಚಾಚಿದ್ದಾರೆ. ಆಲ್ರೆಡಿ ನೋಡಿ, ಅದು ಬೇಲ್ಸ್ ಕೆಂಪುದು. ಹೌದು ಹೌದು, ಸೊ ಖಂಡಿತ ಔಟ್ ಆಗಿರೋ ಸಾಧ್ಯತೆ ಇದೆ. ಇನ್ನು ನೆಲಕ್ಕೂ ಕೂಡ ಟಚ್ ಆಗಿಲ್ಲ ಅಂತ ಅನ್ಸುತ್ತೆ. ಈಗ ಇನ್ನೊಂದು ಆ್ಯಂಗಲ್ ನೋಡ್ಬೋದಾ? ಸ್ಟ್ರೈಟ್ ಆ್ಯಂಗಲ್, ಈ ಸ್ಟ್ರೈಟ್ ಆ್ಯಂಗಲ್, ಮಿಡ್ ವಿಕೆಟ್ ಆ್ಯಂಗಲ್ ನೋಡ್ತಾರ? ಇಲ್ಲ, ಬಹುಶಃ ಆ ಒಂದು ಆ್ಯಂಗಲ್ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಖಂಡಿತ ಈ ಆ್ಯಂಗಲಲ್ಲೇ ಡಿಸಿಷನ್ನ ಫೈನಲ್ ಮಾಡೋ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಸ್ಟಂಪ್ ಬ್ರೋಕನ್ ಆಗಿದೆ, ಅವ್ರ ಮಧ್ಯೆ ಕಾಣಿಸ್ತಾ ಇದೆ. ಖಂಡಿತ ಇದು ಔಟ್ ಆಗೋ ಸಾಧ್ಯತೆ ಇದೆ. ನೋಡೋಣ. ಅವರು ಕ್ಲಿಯರ್ ಒಂದು ಡಿಸಿಷನ್ ಬಂದಮೇಲೆ ಅಂಪೈರ್ ತೀರ್ಮಾನ ತಗೋತಾರೆ. ಔಟ್, ಯು ಆರ್ ದ ಅಂಪೈರ್ ನೌ ಹಿಯರ್. ಇಲ್ಲ, ಒಳ್ಳೆ ಡಿಸಿಷನ್ ಅಂತಲೇ ಅನ್ಬೋದು. ಯಾಕಂತಂದರೆ ಆ 3 ವಿಕೆಟ್ಗಳು, ಆ ನೇರ ಏನಿತ್ತು ಅದು ಆಲ್ರೆಡಿ ಅದರಲ್ಲಿ ಡಿಸ್ಟೆನ್ಸ್ ಇತ್ತು. ಆ್ಯಂಡ್ ಒಳ್ಳೆಯ ಒಂದು ಡಿಸಿಷನ್ ಇದು. ಗ್ರೌಂಡ್ ಮಾಡೋಕ್ಕಿಂತ ಮುಂಚೆನೇ ಅದು ವಿಕೆಟ್ ವಿಚಲಿತ ಆಗಿತ್ತು. ಹೌದು, ಆದರೆ ನಾನು ಇಷ್ಟಪಟ್ಟಿದ್ದೇನಪ್ಪ ಅಂತ ಹೇಳಿದ್ರೆ ಪೃಥ್ವಿಯವರ ಬುದ್ಧಿವಂತಿಕೆ. ಹೌದು, ಗೆಸ್ಸೇ ಮಾಡಿರಲಿಲ್ಲ. ಅದು ಈ ಕಡೆ ಬ್ಯಾಟ್ಸ್ಮನ್ ಆಗಲಿ, ಇವರಂತೂ ಎದ್ನೋ ಬಿದ್ನೋದು ವಾಪಸ್ ಮುಡ್ಸಕ್ಕೆ ಹೋಗ್ತಾಯಿದ್ರು. ಹೋಗೋ ಅಂತ ಹೇಳ್ತಾಯಿದ್ರು. ತಗೋ ನಿನ್ಗೆ ಅಂತ ಕೊಟ್ರಲ್ಲಿ. ಯಾವಾಗಲೂ ಒಂದು ಡಾಟ್ ಡೆಲಿವರಿ ಬಿದ್ದ ತಕ್ಷಣ ವಿಚಲಿತರಾಗ್ಬಿಡ್ತಾರೆ. ಎಂಥ ಒಬ್ಬ ಅದ್ಭುತ ಬ್ಯಾಟ್ಸ್ಮನ್ ಆದರೂ ಕೂಡ. ನವೀನ್ ರಘು ಅವರು ಕಳೆದ ಪಂದ್ಯಗಳಲ್ಲೂ ಅದ್ಭುತವಾದ ಪ್ರದರ್ಶನ ನೀಡಿದರು, ಬ್ಯಾಟಿಂಗಲ್ಲೂ ಕೂಡ. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರೆಷರ್ನ ಫೇಸ್ ಮಾಡೋಕ್ಕಾಗಿಲ್ಲ ಅನ್ನೋದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಓವರು ಬಹುಶಃ ಸಮೃದ್ಧಿ ಫೈಟರ್ಸ್ಗೆ ಖಂಡಿತ ವರದಾನ ಆಗೋ ಸಾಧ್ಯತೆ ಇದೆ. ಆಲ್ರೆಡಿ ಗೇಮಲ್ಲಿ ಇದ್ದಾರೆ. ಅಂದರೆ ಅವರು ಟಾಸಿಂದನೂ ಕೂಡ ಬಹಳ ಕ್ಲಾರಿಟಿಲಿದ್ದಾರೆ. ನಾವು ಬೌಲಿಂಗೇ ಮಾಡಬೇಕಿತ್ತು ಅಂತಲೇ ಅಂದರು. ಆ್ಯಂಡ್ ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಅವರಿಗೆ ಉತ್ತಮವಾಗಿದೆ. ಏನು ಸರ್ ಇದು? ಜಗ್ಗೇರ್ ಅವರು ನೋಡಿ, ಫಸ್ಟ್ ಬಾಲೇ ಬೋಲ್ಡ್ ಆಗಿದ್ದಾರೆ. ಅಲ್ಲ, ನಾವು ಇಲ್ಲಿ ಕುತ್ಕೊಂಡು